ಧರ್ಮಪ್ರಸಾದ್ ಅವರೇ, ಪಾಕಿಸ್ತಾನದವರು ಸೀಸ್ ಫೈರ್ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಇದರ ಕ್ರೆಡಿಟ್ ತಗೊಳ್ಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಭಾರತ ಯಾವಾಗಲೂ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅನ್ನ ಸಪೋರ್ಟ್ ಮಾಡ್ತಿರ್ಲಿಲ್ಲ. ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ಇವತ್ತು ನಾವು ಇದನ್ನ ನೋಡಬೇಕಾಗಿರುವಂಥದ್ದು ಮೊದಲನೇ ಆ್ಯಂಗಲ್ಲು, ಸೀಸ್ ಫೈರ್ ಅನೌನ್ಸ್ ಮಾಡಿದವ್ರು ಯಾರು? ಇಲ್ಲಿ ಪಾಕಿಸ್ತಾನ ವೈಟ್ ಫ್ಲಾಗ್ ಅನ್ನ ರೈಸ್ ಮಾಡಿದೆ, ಸೀಸ್ ಫೈರ್ ಅನ್ನ ಅನೌನ್ಸ್ ಮಾಡಿದೆ, ನಾವು ಮೀಡಿಯಾಗಳಲ್ಲೂ ನೋಡ್ತಾ ಇದ್ದೀವಿ. ಎರಡನೇದು, ಡೊನಾಲ್ಡ್ ಟ್ರಂಪ್ ಅವರು ಇದರ ಕ್ರೆಡಿಟ್ ಅನ್ನು ತಗೊಳಕ್ ಟ್ರೈ ಮಾಡ್ತಾ ಇದ್ದಾರೆ. ಅದರೊಳಗಡೆ ಅವರೇ ಕೂಡ ಹೇಳಿದ್ದಾರೆ, ಭಾರತ ಮತ್ತೆ ಪಾಕಿಸ್ತಾನ ಒಪ್ಕೊಂಡಿರುವಂಥದ್ದು ತುಂಬಾ ಸಂತೋಷ ತಂದಿದೆ ಅನ್ನುವಂಥದ್ದು. ಅಫ್ಕೋರ್ಸ್ ಇದರೊಳಗಡೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ US ಇಂಟರ್ವೆನ್ಷನ್ ಅನ್ನ ಬಯಸದವರು ಯಾರು? ಇದನ್ನು ನೀವು ಮಧ್ಯಸ್ಥಿಕೆ ವಹಿಸಿ ಅಂತ ಕೇಳಿದವರು ಯಾರು ಅಂದ್ರೆ ಪಾಕಿಸ್ತಾನದವರು. ನಿನ್ನೆಯಿಂದ ಕೂಡ ಡೊನಾಲ್ಡ್ ಟ್ರಂಪ್ US ಅಡ್ಮಿನಿಸ್ಟ್ರೇಷನ್ ಮೇಲೆ ಪ್ರೆಷರ್ ಹಾಕಿ ನೀವು ದಯಮಾಡಿ ಮಧ್ಯಸ್ಥಿಕೆ ವಹಿಸಿ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಕೇಳಿದಾಗ ಒಂದು ದೇಶದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲ ಅನ್ನೋಂಥದ್ದಕ್ಕಾಗಲ್ಲ. ಅವರ ರಿಕ್ವೆಸ್ಟಿನ ಆಧಾರದ ಮೇಲೆ ಭಾರತದ ಪ್ರಧಾನಿ ಜೊತೆಗೆ ಮಾತಾಡಿದ್ದಾರೆ, ಭಾರತದ ಜೊತೆ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ದೇಶ, ನಮ್ಮ ದೇಶದ ಪ್ರಧಾನಿ ಆಗಿರಬಹುದು ಅಥವಾ ಇನ್ಯಾರ ಜೊತೆಗೆ ಮಾತಾಡಿದಾರೋ, ಯಾರೇ ಆದರೂ ಕೂಡ ಏನ್ ಹೇಳಲಿಕ್ಕೆ ಬರುತ್ತೆ? ಏನ್ ಬೇಕಾದ್ರೂ ಆಗ್ಲಿ, ಯುದ್ಧ ನಿಲ್ಲಿಸ್ತೀನಿ ಅಂತ ಯಾರಾದ್ರೂ ಅವರೇ ಮುಂದೆ ಬಂದ್ರೆ ಖಂಡಿತವಾಗ್ಲೂ ನಾವು ನಿಲ್ಲಿಸೋದಕ್ಕೆ ತಯಾರಿದ್ದೀವಿ. ಆದರೆ ಅದು ವಿತ್ ಪ್ರೀ ಕಂಡೀಷನ್ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದರ ಅರ್ಥ ಏನು ಅಂದ್ರೆ, ಭಾರತ ಯಾವತ್ತೂ ಕೂಡ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅನ್ನ ಬಯಸಿರಲಿಲ್ಲ. ಈಗಲೂ ಕೂಡ ನಾವು ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅನ್ನ ನಾವು ಕರೆದು ನೀವು ಮಧ್ಯಸ್ಥಿಕೆ ವಹಿಸಿ ಅಂತ ಹೇಳ್ತಾ ಇಲ್ಲ. ಪಾಕಿಸ್ತಾನದ ರಿಕ್ವೆಸ್ಟ್ ಅನ್ನ ಮನ್ನಿಸಿ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಹತ್ರ ಮಾತಾಡಿದಾಗ ನಾವು ಕಂಡೀಷನ್ ಹಾಕಿದೀವಿ. ಏನ್ ಕಂಡೀಷನ್ ಹಾಕಿದೀವಿ? ಅವರು ಇವತ್ತು ಯುದ್ಧ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಎಸ್, ನಾವು ನಿಲ್ಸೋದಕ್ಕೆ ರೆಡಿ ಇದ್ದೀವಿ. ಏನು ಕಂಡೀಷನ್ ಏನು? ಅವರು ಟೆರರಿಸ್ಟ್ಗಳ ಬೇಸ್ಗಳನ್ನ ಅವರ ದೇಶದಲ್ಲಿ ಆಪರೇಟ್ ಮಾಡಬಾರ್ದು, ಜೊತೆಗೆ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಕೊಡಬಾರ್ದು, ಮತ್ತೆ ನಮ್ಮ ದೇಶದ ಮೇಲೆ ಉಗ್ರಗಾಮಿ ಚಟುವಟಿಕೆಗಳು ನಡೀತಾ ಇರ್ಬೇಕಾದ್ರೆ ನಡೆಸಿದಂಥವ್ರು ಅವ್ರ ದೇಶದಲ್ಲಿ ಇದ್ರೆ ನಮಗವ್ರನ್ನ ಹ್ಯಾಂಡ್ ಓವರ್ ಮಾಡಬೇಕು, ಇತ್ಯಾದಿ ಏನೇನು ಕಂಡೀಷನ್ಸ್ಗಳು ಹಾಕೋಕ್ ಸಾಧ್ಯನೋ ಎಲ್ಲವನ್ನ ಕೂಡ ಭಾರತ ಹಾಕಿದೆ. ಹಾಗಾಗಿ ಇಲ್ಲಿ ಯಾರು ಮೊದಲು ಸೀಸ್ ಫೈರ್ ಅನ್ನು ಅನೌನ್ಸ್ ಮಾಡಿದ್ದಾರೆ? ಪಾಕಿಸ್ತಾನ ಮಾಡಿರೋದ್ರಿಂದ ಅದರ ಆಧಾರದ ಮೇಲೆ ನಾವಿವತ್ತು ಏನು ನಾವು ಕೂಡ ನ್ಯಾಚುರಲ್ ಆಗಿ ಮಾಡಲೇಬೇಕು. ಯುದ್ಧ ಇರುವಂತ ರೀತಿ ನೀತಿಗಳು ರೂಲ್ಸೇ ಆ ಥರ. ಇವತ್ತು ಅವ್ರು ಆಯ್ತು ನಾವು ಎಲ್ಲದಕ್ಕೂ ಒಪ್ಕೊಂಡು ಯುದ್ಧ ನಿಲ್ಲಿಸ್ತೀವಿ ಅಂತ ಮುಂದೆ ಬಂದಾಗ ನಮ್ಮ ಗುರಿ ಕೂಡ ಈಗಾಗಲೇ ತಲುಪಾಗಿದೆ. ಮೊದಲನೇ ಆಪರೇಷನ್ ಸಿಂಧೂರ ಈ ಟೈಮ್ನಲ್ಲೇ ಭಾರತ ಸ್ಪಷ್ಟವಾಗಿ ಹೇಳಿತ್ತು, ನಾವು ಟಾರ್ಗೆಟ್ ಮಾಡಿರುವಂತದ್ದೆಲ್ಲವೂ ಕೂಡ ಈ ಟೆರರಿಸ್ಟಿನ ಟ್ರೈನಿಂಗ್ ಕ್ಯಾಂಪ್ಗಳನ್ನ, ಟೆರರಿಸ್ಟ್ಗಳ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಆಪರೇಷನ್ 1 ನಲ್ಲಿ ಆಪರೇಷನ್ ಸಿಂಧೂರ್ 1 ನಲ್ಲಿ ನಾವು 9 ಉಗ್ರಗಾಮಿಗಳ ಕ್ಯಾಂಪ್ಗಳನ್ನ, ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಒಡೆದು ಉರುಳಿಸಿದ ತಕ್ಷಣನೇ ಭಾರತ ಏನ್ ಹೇಳ್ತು, ನೀವು ನಮ್ಮ ಮೇಲೆ ಪ್ರತಿರೋಧವನ್ನ ತೋರಿಸುವಂತ ಧೈರ್ಯವನ್ನ ಮಾಡಬೇಡಿ. ಅದರ ಅರ್ಥ ಏನು ಅಂತಂದ್ರೆ, ನೀವು ಯುದ್ಧವನ್ನ ನಾವು ಯುದ್ಧ ಮತ್ತೊಂದ್ಸರಿ ಮಾಡಕ್ ಹೋಗಲ್ಲ, ನಮ್ಮ ಇದನ್ನ ಏನು ಗುರಿಯನ್ನ ನಾವು ತಲುಪಿಬಿಟ್ಟಿದೀವಿ ಅನ್ನುವಂಥದ್ದನ್ನ ಅವತ್ತೇ ಸ್ಪಷ್ಟಪಡಿಸಿತ್ತು. ಅದಾದ ಮೇಲೆ ಪಾಕಿಸ್ತಾನ ಮತ್ತೆ ನಮ್ಮ ಮೇಲೆ ಪ್ರತಿರೋಧವನ್ನ ತೋರ್ಸೋದಕ್ಕೆ ಬಂದಾಗ ನಾವು ಅವ್ರು ಇರ್ತಕ್ಕಂಥ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದಾಕಿದ್ವಿ, ಅಲ್ಲಿರ್ತಕ್ಕಂಥ ಮಿಲಿಟರಿ ಏರ್ಪೋರ್ಟ್ಗಳನ್ನ ಹೊಡೆದಾಕಿದ್ವಿ. ಇಸ್ಲಾಮಾಬಾದ್ನಲ್ಲೇ ನಾವು ಇವತ್ತು ಏನು ಪ್ರಧಾನಮಂತ್ರಿ ಇರ್ತಕ್ಕಂಥ 20 ಕಿಲೋಮೀಟರ್ಗಳಲ್ಲಿ ನಾವು ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿ ನಮ್ಮ ಶಕ್ತಿ ಸಾಮರ್ಥ್ಯ ಏನು ಅನ್ನೋಂಥದ್ದು ತೋರಿಸಿದೀವಿ. ಹಾಗಾಗಿ ಇಲ್ಲಿ ಭಾರತ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅನ್ನ ಬಯಸಿಲ್ಲ. ಪಾಕಿಸ್ತಾನ ಡೊನಾಲ್ಡ್ ಟ್ರಂಪ್ ಅವರನ್ನ ರಿಕ್ವೆಸ್ಟ್ ಮಾಡಿದ್ರು, ಅದರ ಆಧಾರದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಹತ್ರ ಮಾತಾಡಿದ್ರು, ನಾವು ಕಂಡೀಷನ್ ಹಾಕಿದ್ವಿ. ಅದಾದ ಮೇಲೆ ಯುದ್ಧದ ವಿರಾಮವನ್ನ ಘೋಷಣೆ ಮಾಡಿದ್ದು ಮೊದಲು ಪಾಕಿಸ್ತಾನನೇ ವಿನಃ ಭಾರತ ಅಲ್ಲ. ಯಾರ ಮಾತನ್ನು ಕೇಳಿಲ್ಲ. ಅವ್ರು ಯುದ್ಧ ನಿಲ್ಲಿಸ್ತೀವಿ ಎಂದಿದ್ದಾರೆ, ಯುದ್ಧ ನಿಲ್ಲಿಸಬೇಕು ಅಂತ ಬಂದಾಗ ನಾವು ನಮ್ಮ ಕರ್ತವ್ಯವನ್ನ ನಿಭಾಯಿಸಿ ಕಂಡೀಷನ್ ಕೂಡ ಹಾಕಿದ್ದೀವಿ. ಇದಿಷ್ಟು ಕೂಡ ನಮ್ಮ ಅಭಿಪ್ರಾಯ. ಭಾರತ ಈ ನಿಟ್ಟಿನಲ್ಲಿ ಒಂದು ಸರಿಯಾದ ಕ್ರಮವನ್ನೇ ತಗೊಂಡಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಡಿಫೆನ್ಸ್ ಸಿಸ್ಟಮ್ S-400 ಬಗ್ಗೆ ನಿಮ್ಮ ಅಭಿಪ್ರಾಯ? S-400 ಇರ್ಬೋದು, ಪೇಚರ್ ಇರ್ಬೋದು, ಅಥವಾ ಆಕಾಶ್ ಇರ್ಬೋದು, ಇವೆಲ್ಲದರಗಳ ಬಗ್ಗೆ ಖಂಡಿತವಾಗ್ಲೂ ಹೆಮ್ಮೆ ಇದೆ. ಆದರೆ ಇಲ್ಲಿ ಚರ್ಚೆ ನಡೀತಾ ಇರಬೇಕಾದ್ರೆ ನಮ್ಮ ದೇಶವಾಸಿಗಳು
ನಾವು ಗಮನಿಸಬೇಕಾಗಿರೋದು ಏನಂದ್ರೆ S-400 ಇರಲಿ, ರಫೇಲ್ ಇರಲಿ, F-16 ಇರಲಿ, ಬೇರೆ ಬೇರೆ ಯಾವುದೇ ಯುದ್ಧದ ಸಾಮಗ್ರಿಗಳಿರಲಿ, ಇದನ್ನೆಲ್ಲವೂ ಕೂಡ ಯುದ್ಧವನ್ನ ಗೆಲ್ಲುತ್ತೆ, ಈ ವೆಪನ್ಗಳು ಯುದ್ಧವನ್ನ ಗೆಲ್ಲುತ್ತೆ ಅನ್ನುವಂಥದ್ದು ಎಷ್ಟು ಸತ್ಯನೋ ಅದು ಒಂದರಿಂದನೇ ಯುದ್ಧ ಗೆಲ್ತೀವಿ ಅನ್ನುವಂಥದ್ದು ಸರಿಯಾದ ಇದು ಕೂಡ ಅಲ್ಲ. ಇಲ್ಲಿ ನಾವು S-400 ಆಕಾಶ್ ಪೇಚರ್ಗಳ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಸೈನ್ಯದ ಆತ್ಮಬಲ, ನಮ್ಮ ಸೈನ್ಯದ ತೋಳ್ಬಲ ಮತ್ತು ಇದರ ನೇತೃತ್ವವನ್ನ ವಹಿಸ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು, ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ನಾನು ಈ ಸಂದರ್ಭದಲ್ಲಿ ಒಂದು ಹೇಳಕ್ ಬಯಸ್ತೀನಿ. ದ್ರೌಪದಿ ಒಂದು ಮಾತು ಹೇಳ್ತಾರೆ, ಮಹಾಭಾರತದ ಯುದ್ಧದಲ್ಲಿ ಭೀಮ ಏನ್ ಮಾಡ್ತಾನೆ, ಯುದ್ಧದ ಅಂತಿಮ ಕ್ಷಣದಲ್ಲಿ ಆ ಆಯುಧವನ್ನ ತಯಾರು ಮಾಡ್ಬೇಕಾದ್ರೆ ಆಯುಧ ಗದೆಯನ್ನು ಅದನ್ನೆಲ್ಲ ಸಜ್ಜುಗೊಳಿಸ್ತಾ ಇರ್ತಾರೆ. ಬಂದು ದ್ರೌಪದಿ ಕೇಳ್ತಾರೆ, ಏನು ತಯಾರಿ ನಡೆಸ್ತಾ ಇದ್ದೀರಲ್ಲ? ಹೌದು, ನಾಳೆ ಮಹಾಭಾರತದ ಒಂದು ಅಂತಿಮ ಯುದ್ಧ, ಇದರಲ್ಲಿ ನಾವು ಜಯಶಾಲಿ ಆಗ್ಬೇಕು, ಅದಕ್ಕೆ ನಾನು ಈ ಆಯುಧವನ್ನ ತಯಾರು ಮಾಡ್ತಿದ್ದೀನಿ ಅಂತ. ದ್ರೌಪದಿ ಆ ಗದೆಯನ್ನ ಇಸ್ಕೊಂಡು ಒಂದು ಮಾತು ಭೀಮನಿಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದೇ ಆಯುಧ ಯುದ್ಧವನ್ನ ಗೆಲ್ಲಲ್ಲ, ಯುದ್ಧವನ್ನ ಗೆಲ್ಲೋದು ತೋಳ್ಬಲ. ಈ ತೋಳ್ಬಲಕ್ಕೆ ಶಕ್ತಿ ತುಂಬುವಂಥದ್ದು ನಮ್ಮ ಮನೋಬಲ, ಆತ್ಮಬಲ. ಯಾರಲ್ಲಿ ಮನೋಬಲ, ಆತ್ಮಬಲ ಹೆಚ್ಚಿರುತ್ತೋ ಅವನಲ್ಲಿ ತೋಳ್ಬಲನೂ ಇರುತ್ತೆ. ಆ ತೋಳಿನ ಕೈಗೆ ಸಿಕ್ಕರೆ ಯಾವುದೇ ರೀತಿಯ ಆಯುಧ ಸಿಕ್ಕರು ಆ ಆಯುಧವನ್ನ ಬಳಸ್ಕೊಂಡು ನಾವು ಯುದ್ಧವನ್ನ ಗೆಲ್ತೀವಿ ಅಂತ. ಇಲ್ಲಿ ಇನ್ನೊಂದನ್ನ ನಾವು ಭಾರತ ಯೋಚನೆ ಮಾಡಬೇಕು. ಹಿಂದೆ ಒಂದ್ಸರಿ ನಾವು ಬಾಲಾಕೋಟ್ ಯುದ್ಧವನ್ನ ನಾವು ನೆನಪು ಮಾಡಿಕೊಂಡಾಗ ನಮಗೆ ಒಂದು ಸ್ಪಷ್ಟವಾಗುವಂಥದ್ದು ಏನು ಅಂತಂದ್ರೆ, ಅವತ್ತಿನ ದಿನದಲ್ಲಿ F-16 ಯುದ್ಧ ವಿಮಾನ ಇದೆಯಲ್ಲ, ಅಮೆರಿಕ ಯುದ್ಧ ವಿಮಾನ, ಜಗತ್ತಿನಲ್ಲಿ ಅದಕ್ಕೆ ಸರಿಸಮಾನವಾದ ಒಂದು ಫೈಟರ್ ಜೆಟ್ಟೇ ಇರಲಿಲ್ಲ. ಆ ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿದ್ ಯಾವುದು ಅನ್ನುವಂಥದ್ದು ನಾವು ಯೋಚನೆ ಮಾಡಿದ್ರೆ, ನಾವು 1980ರಲ್ಲಿ MiG-21 ಅನ್ನುವಂಥ ಯುದ್ಧ ವಿಮಾನವನ್ನ ಸ್ಕ್ರಾಪ್ ಮಾಡಿ ಬಿಸಾಕ್ಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ಆ ಸ್ಕ್ರಾಪ್ ಯುದ್ಧ ವಿಮಾನವನ್ನ MiG-21 ಅನ್ನ ತಗೊಂಡೋಗಿ F-16 ಅನ್ನ ಹೊಡೆದು ಉರುಳಿಸ್ತು. ಇಲ್ಲಿ ನಾವು ಗಮನಿಸಬೇಕಾಗಿರೋದು F-16 ಅಥವಾ MiG-21 ಅಲ್ಲ, ಅದನ್ನ ಚಲಾಯಿಸಿದಂತ ತೋಳುಗಳು, ಅದನ್ನ ಚಲಾಯಿಸಿದಂತ ನಮ್ಮ ಸೈನಿಕರ ಆತ್ಮಶಕ್ತಿ ಆ F-16 ಅನ್ನ ಹೊರಡಿಸ್ತು. ಹಾಗೆ ಇಲ್ಲಿ S-400 ಇರ್ಬೋದು, ಆಕಾಶ್ ಇರ್ಬೋದು, ಇವೆಲ್ಲವೂ ಕೂಡ ವೆಪನ್ನೇ. ಆದರೆ ನಮ್ಮ ದೇಶದ ಸೈನಿಕರ ಆತ್ಮಬಲ ಇದೆಯಲ್ಲ, ಇದರ ಮುಂದೆ ಇಡೀ ಜಗತ್ನಲ್ಲಿ ಎಂತಹದ್ದೇ ಯುದ್ಧ ವಿಮಾನಗಳಿರ್ಲಿ, ಎಂತಹದ್ದೇ ಒಂದು ತಂತ್ರಜ್ಞಾನ ಇರಲಿ, ಅವೆಲ್ಲವನ್ನ ಹಿಮ್ಮೆಟ್ಟಿಸುವಂತ ಶಕ್ತಿ, ಸಾಮರ್ಥ್ಯ ನಮ್ಮ ಸೈನಿಕರಲ್ಲಿ ಇದೆ ಅನ್ನುವಂಥದ್ದಕ್ಕೆ ಈ MiG-21 F-16 ಅನ್ನ ಒಡೆದು ಉರುಳಿಸಿದ್ದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಸೈನಿಕರ ಬಗ್ಗೆ ನಾವು ಹೆಮ್ಮೆ ಪಡ್ಬೋದು, ನಮ್ಮ ಸೈನ್ಯದ ಈ ದೇಶದ ನೇತೃತ್ವದ ಬಗ್ಗೆ ಹೆಮ್ಮೆ ಪಡ್ಬೋದು ಅಂತ ನನಗನ್ಸುತ್ತೆ. ಇದು ಸರ್ವಕಾಲಿಕ ಸತ್ಯವಾದಂತ ವಿಷಯ ಕೂಡ ಅಂತ ನಾನು ಕೂಡ ಭಾವಿಸ್ತೀನಿ. ಇನ್ನೇನು ನೀವು ಕೇಳಬೇಕು ಅನ್ನೋಂಥದ್ದಿದ್ರೆ ಕೇಳಬಹುದು, ಇಲ್ಲಾಂದ್ರೆ ಇದನ್ನ ಮುಗಿಸೋಣ. ಎಲ್ಲರೂ ಕೂಡ ದೇಶ ಹೆಮ್ಮೆ ಪಡೋ ರೀತಿನಲ್ಲಿ ಇವತ್ತು ಈ ಒಂದು ಆಪರೇಷನ್ ಸಿಂಧೂರವನ್ನ ಮುನ್ನಡೆಸಿರ್ತಕ್ಕಂಥ ಸೈನ್ಯ ಇರ್ಬೋದು, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಇರ್ಬೋದು, ಅವ್ರ ಟೀಮ್, ನಮ್ಮ 3 ಏರ್ ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಆರ್ಮಿ ಇರ್ಬೋದು, ಅದರ ಜೊತೆಗೆ CDS ಚೀಫ್ ಡಿಫೆನ್ಸ್ ಸ್ಟಾಫ್ ನ ಮುಖ್ಯಸ್ಥರುಗಳಿರಬಹುದು, ನಮ್ಮ ಫಾರಿನ್ ಸೆಕ್ರೆಟರಿ ಇರ್ಬೋದು, ಅಜಿತ್ ದೋವಲ್ ಅವರು ಇರ್ಬೋದು, ಇವರೆಲ್ಲರಿಗೂ ಕೂಡ ಇಡೀ ದೇಶ ಹೆಮ್ಮೆಯಿಂದ ಇದೆಲ್ಲ ನಮ್ಮ ದೇಶದ ಸಾಮರ್ಥ್ಯ, ಶಕ್ತಿ ಅನ್ನುವಂಥದ್ದಕ್ಕೆ ನಾವೆಲ್ಲರೂ ಕೂಡ ತುಂಬಾ ಹೆಮ್ಮೆ ಪಡೋಣ ಅನ್ನುವಂಥದ್ದು ನಾವು ಹೇಳ್ತಿದೀವಿ. ಕಾರಣ ಏನು ಅಂತಂದ್ರೆ, ಅವತ್ತು ಪಹಲ್ಗಾಮ್ ಅಲ್ಲಿ ನಮ್ಮ ಸಿಂಧೂರವನ್ನ ಅಳಿಸಿದಂಥವ್ರು, ಅಲ್ಲಿದ್ದಂಥವ್ರು ಏನ್ ಹೇಳಿದ್ರು, ಹೋಗಿ ನಿಮ್ಮ ಮೋದಿಗೆ ಹೇಳ್ರಿ ಅಂದ್ರು. ಮೋದಿಗೆ ಹೇಳಿದ್ದಕ್ಕೆ ಏನಾಯ್ತು, ಇವತ್ತು ಇಡೀ ದೇಶ ಆ ಪಾಕಿಸ್ತಾನದೊಳಗಡೆನೆ ನುಗ್ಗಿ ಇವತ್ತು ಆ ಉಗ್ರಗಾಮಿಗಳನ್ನ ಸರ್ವನಾಶ, ಅಜರ್ ಮಸೂದಿನ ಕುಟುಂಬ ಸರ್ವನಾಶ ಆಗೋಯ್ತು. ಅನೇಕ ಉಗ್ರಗಾಮಿಗಳನ್ನ ಪಾಕಿಸ್ತಾನದಲ್ಲೇ ಹೋಗಿ ಒಡೆದು ಉರುಳಿಸಿ ನಮ್ಮ ದೇಶದ ಸಿಂಧೂರದ ತಾಕತ್ತು ಏನು ಅಂತ ಹೇಳಿ ಇಡೀ ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟಿದೆ. ಪಕ್ಕದ ಚೀನಾಗೂ ಕೂಡ ನಾವಿವತ್ತು ಉತ್ತರ ಕೊಟ್ಟಿದ್ದೀವಿ. ನಿಮ್ಮ ಹತ್ರ ಇರ್ತಕ್ಕಂಥ HQ-9 ಏನು S-4ಗೆ ಸರಿಸಮಾನವಾಗಿರ್ತಕ್ಕಂಥ ವೆಪನ್ ಅಂದ್ರಲ್ಲ, ಅದೆಲ್ಲವನ್ನ ನಾವು ಆ ಡಿಫೆನ್ಸ್ ಸಿಸ್ಟಮ್ ಅನ್ನ ಸರ್ವನಾಶ ಮಾಡಿ ಇವತ್ತು ಜಗತ್ತಿಗೆ, ಚೀನಾಗೂ ಕೂಡ ಒಂದು ಎಚ್ಚರಿಕೆ ಕೊಟ್ಟಿದೆ. ಭಾರತದ ಒಳಗಡೆ ಬಂದಂತ 500-600 ಡ್ರೋನ್ಗಳಲ್ಲಿ ಒಂದೇ ಒಂದು ಡ್ರೋನ್ ನಮ್ಮ ಗಡಿಯನ್ನ
ದಾಟಕ್ಕೆ ಬಿಡದೆ ರೀತಿಯಲ್ಲಿ ನಮ್ಮ ಆಕಾಶ್ ಇರ್ಬೋದು, S-400 ಇರ್ಬೋದು, ಎಲ್ಲವೂ ಆಕಾಶ್ ಬಗ್ಗೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇದು ಆತ್ಮನಿರ್ಭರ ಭಾರತದ ಪರಿಕಲ್ಪನೆಯ ಮೇಡ್ ಇನ್ ಇಂಡಿಯಾದ ಪ್ರಾಡಕ್ಟ್. ಹಾಗಾಗಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಈ ಎಲ್ಲಾ ವೆಪನ್ಗಳನ್ನ ಯೂಸ್ ಮಾಡ್ತಕ್ಕಂಥ ನಮ್ಮ ಸೈನಿಕರ ಆತ್ಮಶಕ್ತಿಗೆ ಒಂದು ದೊಡ್ಡ ಸಲ್ಯೂಟ್ ಹೊಡಿಬೇಕು ಇಡೀ ದೇಶದ ಜನ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.